ಪ್ರಾರಂಗಣ ಅದು ಎಸ್ಟಿಮೇಟನ್ನು ಮಾಡೋಕ್ಕೆ ಹೇಳಿದ್ವಿ. ಅದು ಎಸ್ಟಿಮೇಟು ಮುಂದಿನ ಸಭೆಯಲ್ಲಿ ಅದರ ಬಗ್ಗೆ ತೀರ್ಮಾನ ತಗೊಂಡಿದ್ದೀವಿ. ಒಟ್ಟು ಇವತ್ತು ತೀರ್ಮಾನ ತಗೊಂಡಿದ್ದು 29 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ. ಮತ್ತು ಅದು ಬಿಟ್ಟರೆ ಈಗ ಪ್ರತಿ ವರ್ಷ ಇಲ್ಲಿ ರಥೋತ್ಸವ ಆಗುತ್ತೆ. ಬ್ರಹ್ಮರಥೋತ್ಸವ 25/12ಕ್ಕೆ ಬ್ರಹ್ಮರಥೋತ್ಸವ ಗುರುವಾರ ನೆರವೇರುತ್ತೆ. ಮತ್ತು ಈ ವಿಶೇಷವಾಗಿ ಸಲಿ ಹೂವಿನ ಅಲಂಕಾರ ಮತ್ತು ದೀಪಾಲಂಕಾರ ವ್ಯವಸ್ಥೆ ಕಲ್ಪಿಸೋದಕ್ಕೆ ನಮ್ಮ ಉಸ್ತುವಾರಿ ಸಚಿವರು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಮತ್ತು ಬಂದಂಥ ಭಕ್ತಾದಿಗಳಿಗೆ ಕುಡಿಯೋ ನೀರು ಮತ್ತು ಇದು ಕ್ಯೂ ವ್ಯವಸ್ಥೆ, ಪ್ರಸಾದದ ವ್ಯವಸ್ಥೆ, ತಾತ್ಕಾಲಿಕ ಶೌಚಾಲಯಗಳ ವ್ಯವಸ್ಥೆ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ಹೇಳಿದ್ದೀವಿ. ಮತ್ತು 25-26ನೇ ಸಾಲಿನ 1ನೇ ತಾರೀಕು ಕ್ಷೇತ್ರಕ್ಕೆ ಆಗಮಿಸಿರುವ ವಾಹನಗಳಿಗೆ ಸುಂಕ ಇರೋದಿಲ್ಲ. ಈ ಸಲಿಯಿಂದ ಎಲ್ಲ ಸುಂಕ ವಸೂಲಿ ಮಾಡ್ತಾ ಇದ್ರಲ್ಲ, ಎಲ್ಲ ವಾಹನಗಳು ಕೂಡ ಸುಂಕ ತಗೋಬಾರ್ದು ಅಂತ ಹೇಳಿದ್ದೀವಿ. ಆಮೇಲೆ ಇದು ನಮ್ಮ ಮುನಿಯಪ್ಪನವರು CEO ಹತ್ರ ಮಾತಾಡಿ ಒಂದು ಡೈರೆಕ್ಷನ್ಸು ಕೂಡ ಕೊಡ್ತಾರೆ, ಸುಂಕ ವಸೂಲಿ ಬೇಡ ಅಂತ. ಮತ್ತು ಗರ್ಭಿಣಿ ಹಿರಿಯ ನಾಗರಿಕರಿಗೆ, ಆಮೇಲೆ ವಿಕಲಚೇತನರಿಗೆ, ಚಿಕ್ಕ ಮಕ್ಕಳನ್ನ ತಗೊಂಡ್ಬಂದಿರ್ತಾರೆ, 1 ವರ್ಷದ ಒಳಗೆ ಚಿಕ್ಕ ಮಕ್ಕಳನ್ನ ಕರ್ಕೊಂಡ್ಬಂದಿರ್ತಾರಲ್ಲ, ಅವ್ರಿಗೆ ಗರ್ಭಿಣಿ ತಾಯಂದರಿಗೆ ನೇರವಾಗಿ ದೇವಸ್ಥಾನಕ್ಕೆ ಹೋಗೋ ರೀತಿ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದಾರೆ. ಆಮೇಲೆ ಈ ವರ್ಷದ ಇದು ರಾಸಮೇಳ ಜಾತ್ರೆ 10ರಿಂದ 18ನೇ ತಾರೀಕು ಲಾಸ್ಟ್, 10ರಿಂದ 18 ಅಂದರೆ 9 ದಿನ ರಾಸಮೇಳ ಒಂದು ಜಾತ್ರೆಗೆ ಅವಕಾಶ ಕೊಟ್ಟಿದ್ದಾರೆ. ಯಾಕೆಂದರೆ ಆಮೇಲೆ 3 ದಿನ ಇರುತ್ತೆ, ಅದೆಲ್ಲ ಕ್ಲೀನಿಂಗು ಅದೆಲ್ಲ ಕೂಡ ಮಾಡಿಕೊಂಡು ಜಾತ್ರೆ 25ಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ 18ಕ್ಕೆ ಮುಕ್ತಾಯ ಮಾಡಬೇಕು ಅಂತ ಮಾಡಿದ್ವಿ. ಮತ್ತು ರಾಸಮೇಳ ಜಾತ್ರಾ ಸಮಯದಲ್ಲಿ ಇದು ರೈತರಿಗೆ ಮತ್ತು ರಾಸುಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ಮತ್ತು ಬರ್ತಕ್ಕಂಥ ರೈತರಿಗೆ ತಿಂಡಿ ಮತ್ತು ಊಟದ ವ್ಯವಸ್ಥೆ ಕೂಡ ದೇವಸ್ಥಾನದಲ್ಲೇ ಮಾಡಿದ್ದಾರೆ. ಮತ್ತು ಅದೇ ರೀತಿ ವೈದ್ಯರು, ಇದು ಹಸುಗಳು ಬರುತ್ತಲ್ಲ, ರಾಸುಗಳು ಬರುತ್ತಲ್ಲ, ವೈದ್ಯರು ಕೂಡ ತಕ್ಷಣ ಇರ್ತಾರೆ, ಪಶುವೈದ್ಯರು ಇರ್ತಾರೆ. ಎಲ್ಲ ವ್ಯವಸ್ಥಿತವಾಗಿ ಎಲ್ಲ ಮಾಡೋದಕ್ಕೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರ ನೇತೃತ್ವದಲ್ಲಿ ಕಾರ್ಯಕ್ರಮ